ಮಗ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದ ಈಶ್ವರಪ್ಪ ಶಿವಮೊಗ್ಗದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ಅವರು ಕರೆ ಮಾಡಿ ಮಾತಾಡಿದ್ರು. ಆನಂತರ ಡೆಲ್ಲಿಗೆ ಬುಲಾವ್ ಕೊಟ್ಟಿದ್ದಾರೆ ಅಂತ ಕೂಡ ಸ್ವತಃ ಈಶ್ವರಪ್ಪ ಅವರೇ ಹೇಳಿದ್ರು. ಅವರ ಕರೆಗೆ ಓಗೊಟ್ಟು ಡೆಲ್ಲಿಗೆ ಹೋದಂತಹ ಈಶ್ವರಪ್ಪ ಖಾಲಿ ಕೈಯಲ್ಲಿ ವಾಪಸ್ ಆಗಿದ್ದಾರೆ. ಅಂದ್ರೆ ಯಾವುದೇ ನಾಯಕರ ಭೇಟಿಯಾಗಿಲ್ಲ. ದೆಹಲಿಯಿಂದ ಈಶ್ವರಪ್ಪ ಬರಿಗೈಲಿ ವಾಪಸ್. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ ಸ್ಪರ್ಧೆ ಫಿಕ್ಸ್. ಮಾಜಿ ಡಿಸಿಎಂ ಈಶ್ವರಪ್ಪಗೆ ಭಾರಿ ನಿರಾಸೆ ಆಗಿದೆ. ದೆಹಲಿಗೆ ಬರುವಂತೆ ಆಹ್ವಾನಿಸಿದಂತಹ ಅಮಿತ್ ಶಾ ಅಂತಿಮ ಕ್ಷಣದಲ್ಲಿ ಈಶ್ವರಪ್ಪ ಭೇಟಿಗೆ ಸಮಯವನ್ನೇ ಕೊಟ್ಟಿಲ್ಲ. ಹೀಗಾಗಿ ಶಿವಮೊಗ್ಗಗೆ ಬರಿಗೈನಲ್ಲಿ ವಾಪಸ್ ಆಗಿದ್ದಾರೆ. ಈ ಮಧ್ಯೆ ಪುತ್ರನಿಗೆ ಟಿಕೆಟ್ ಸಿಗದ ಕಾರಣ ಈಶ್ವರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸುವುದಕ್ಕೆ ನಿರ್ಧಾರ ಮಾಡಿತ್ತು. ಈಗಾಗಲೇ ಕ್ಷೇತ್ರದಲ್ಲಿ ಒಂದು ಸುತ್ತು ಪ್ರಚಾರ ಕಾರ್ಯ ನಡೆಸಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಶ್ವರಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬರುವಂತೆ ಹೇಳಿದ್ರು. ತಮ್ಮ ಪುತ್ರ ಹಾಗೂ ಆಪ್ತರ ಜೊತೆ ದೆಹಲಿಗೆ ತೆರಳಿದ್ದಂತಹ ಈಶ್ವರಪ್ಪ ಅಮಿತ್ ಶಾ ಭೇಟಿ ಸಾಧ್ಯವಾಗದೆ ವಾಪಸ್ಸಾಗಿದ್ದಾರೆ. ಇನ್ನು ಬರಿಗೈನಲ್ಲಿ ವಾಪಸ್ಸಾಗಿರೋದಕ್ಕೆ ತಮ್ಮದೇ ಶೈಲಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ಅಮಿತ್ ಶಾ ಅವರು ದೆಹಲಿ ಕಳಿಸಿ ಅನೇಕರು ಮಾತಾಡ್ತಿದ್ದಾರೆ, ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅಂತ. ಅಲ್ಲ, ಅಮಿತ್ ಶಾ ಅವರ ಅಪೇಕ್ಷೆ ನೀ ಶಿವಮೊಗ್ಗಕ್ಕೆ ವಾಪಸ್ ಹೋಗು, ನಾಮಿನೇಷನ್ ಹಾಕು, ಗೆಲ್ಲು ಅನ್ನೋಂಥ ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋದು ಮಾತಾಡ್ತಾರೆ. ಹಾಗಾಗಿ ಅವರ ಅಪೇಕ್ಷೆ ತಕ್ಕಂತೆ ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಧ್ವನಿಯಾಗಿ, ಹಿಂದುತ್ವದ ಧ್ವನಿಯಾಗಿ ಈ ಚುನಾವಣೆಯಲ್ಲಿ ಗೆಲ್ತೇನೆ. ಇನ್ನು ಈಶ್ವರಪ್ಪ ಅವರನ್ನ ಅಮಿತ್ ಶಾ ದೆಹಲಿಗೆ ಆಹ್ವಾನಿಸಿದ್ದಕ್ಕೆ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಸೇರಿದಂತೆ ಕಾರ್ಯಕರ್ತರು ಸಹ ಈಶ್ವರಪ್ಪ ಅಸಮಾಧಾನ ಶಮನ ಆಗುತ್ತೆ, ಕಾರ್ಯಕರ್ತರ ಗೊಂದಲ ನಿವಾರಣೆ ಆಗುತ್ತೆ ಅಂತ ಸಮಾಧಾನ ಪಡಿಸಿದ್ರು. ಆದ್ರೆ ಈಶ್ವರಪ್ಪ ಅಮಿತ್ ಶಾ ಭೇಟಿಯಾಗದ ಕಾರಣ ನನ್ನ ಸ್ಪರ್ಧೆ ಖಚಿತ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ತಮ್ಮ ಪ್ರಚಾರವನ್ನ ಮತ್ತಷ್ಟು ಬಿರುಸುಗೊಳಿಸಿದ್ದಾರೆ. ಅಮಿತ್ ಶಾ ಜಿ ಅವರ ನಿಲುವು ಕೂಡ ಅಷ್ಟೇ ಸ್ಪಷ್ಟವಾಗಿರುವಂತ ಒಬ್ಬ ವ್ಯಕ್ತಿತ್ವ. ಹಾಗಾಗಿ ಈ ಸಂದರ್ಭದಲ್ಲಿ ಗೌರವಿತ ನಮ್ಮ ನಾಯಕರಂತ ಈಶ್ವರಪ್ಪನವ್ರನ್ನ ಕರ್ಸ್ಕೊಂಡಿದ್ದಾರೆ ಅನ್ನೋದೇ ಒಂದು ಅತ್ಯಂತ ನಮಗೂ ಕೂಡ ಒಂದು ಸಮಾಧಾನ, ಒಂದು ಹೌದಪ್ಪ ಒಂದ್ಸತಿ ತಿಳಿಯಾಗುತ್ತೆ ಅಂತೇಳಿ ತುಂಬಾ ಒಂದು ವಿಶ್ವಾಸದಿಂದ ನಾನು ಕೂಡ ಒಬ್ಬ ಅಭ್ಯರ್ಥಿಯಾಗಿದ್ದೆ. ಆದರೆ ನೋವಿನ ಸಂಗತಿ ಅಂದ್ರೆ ಬರ್ಲಿಕ್ಕೆ ಹೇಳಿದ್ರು, ನಿನ್ನೆ ವಾಪಸ್ ಬಂದ್ರು. ಒಟ್ಟಾರೆ ಈಶ್ವರಪ್ಪ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನ ಮೂಡಿಸಿತ್ತು. ಬಿಜೆಪಿ ಕಾರ್ಯಕರ್ತರು ಈಶ್ವರಪ್ಪ ಆಪ್ತರ ನಡುವೆ ನಾನಾ ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ಅಮಿತ್ ಶಾ ಭೇಟಿ ಆಗದೆ ಇರುವುದು ಈಶ್ವರಪ್ಪ ಬೆಂಬಲಿಗರನ್ನ ಚಿಂತೆಗೀಡು ಮಾಡಿದೆ. ಮುಂದಿನ ನಡೆಯ ಕುರಿತು ಕುತೂಹಲ ಮೂಡಿಸಿದೆ. ಶಶಿಧರ್ ಕೆವಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.